ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ವರ್ಷದಲ್ಲಿ ಗುರುಗ್ರಹ ಗೋಚಾರ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಕಾಲದಲ್ಲಿ 12 ರಾಶಿಗಳಿಗೆ ಗುರುವಿನ ಪ್ರಭಾವದ ಫಲಗಳನ್ನು ತಿಳಿಸ್ತಾ ಇದ್ದೀನಿ. 2026 ಜೂನ್ ಮಾಸದ 2ನೇ ದಿನಾಂಕ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಗುರುಗ್ರಹ ಪ್ರವೇಶ ಮಾಡಿ ಕಟಕ ರಾಶಿಯಲ್ಲಿ 2027 ಜೂನ್ ಮಾಸದ 26ನೇ ದಿನಾಂಕದವರೆಗೂ ಸಂಚಾರ ಮಾಡಲಿದ್ದು, ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಮಾಡುವ ಕಾಲ 12 ರಾಶಿಗಳಿಗೆ ಯಾವ ಫಲಗಳನ್ನು ನೀಡ್ತಾರೆ. ಗುರುಗ್ರಹದ ಫಲಗಳು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಗುರುಗ್ರಹ ಜ್ಞಾನದ ಗ್ರಹ, ಸುಖವನ್ನು ನೀಡುವ ಗ್ರಹ, ದಿವ್ಯತೆಯ ಗ್ರಹ. ಹಾಗಾಗಿ ಒಬ್ಬ ವ್ಯಕ್ತಿಯ ಸಮಗ್ರವಾದಂತಹ ಬದುಕಿನಲ್ಲಿ ಗುರುವಿನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಜನ್ಮ ಜಾತಕದಲ್ಲಿ ಗುರುಗ್ರಹದ ಫಲಗಳು ಮತ್ತು ಗೋಚಾರದಲ್ಲಿ ಗುರುವಿನ ಬಲವು ಆಗಿರುತ್ತೆ. ಹಾಗಾಗಿ ಗುರುವಿನ ನಿಖರವಾದಂತಹ ಫಲದ ಸತ್ಯತೆಗಳನ್ನು ನೀವು ತಿಳಿದುಕೊಳ್ಳಬೇಕು. ಈ ಜನ್ಮ ಗ್ರಹಗಳ ಮತ್ತು ಗೋಚಾರ ಗ್ರಹಗಳ ಸಂಬಂಧದ ವಿಷಯ ಸಂಬಂಧಪಟ್ಟಂತೆಯೂ ತಿಳಿಸ್ತಾ ಇದ್ದೀನಿ. ಗುರುಗ್ರಹ ನಿಮಗೆ ಖಗೋಳ ವಿಜ್ಞಾನದಲ್ಲಿ ನೀವು ತಿಳಿದಿರಬಹುದು ವಿಸ್ಮಯದ ಗ್ರಹ. ಗುರುಗ್ರಹ ವಿಸ್ಮಯವನ್ನ ಮಾಡುವ ಗ್ರಹ. ಮ್ಯಾಗ್ನೆಟಿಕ್ ಫೀಲ್ಡ್, ಅಯಸ್ಕಾಂತ ಆಕರ್ಷಣೆ ಜಗತ್ತಿನ ಮೇಲೆ, ಮಾನವರ ಮೇಲೆಯೂ ಆಗಲಿದೆ. ಹಾಗಾಗಿ ಖಗೋಳ ವಿಜ್ಞಾನವನ್ನ ತಿಳಿಯಿರಿ. ಗುರುಗ್ರಹದ ಆ ವಿರಾಟವಾದಂತಹ ರೂಪ, ಗುರುಗ್ರಹದ ಶಕ್ತಿ ಯಾವ ರೀತಿ ವ್ಯಾಪಕವಾಗಿ ಆಕರ್ಷಿಸುತ್ತದೆ ಅನ್ನುವುದರ ಬಗ್ಗೆ ಖಗೋಳದಲ್ಲಿ ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹ ದೈವಿಕವಾದಂತಹ ಗ್ರಹ. ದೇವತಾ ಅನುಗ್ರಹ ಆಗಬೇಕು ಅಂದರೆ ಗುರುವಿನ ಗ್ರಹದ ಪ್ರಭಾವ ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಅತ್ಯುತ್ತಮವಾಗಿ ಮಾರ್ಗ ಸಿಗಬೇಕು, ತನ್ನ ಜೀವನವನ್ನು ಅತ್ಯುತ್ತಮವಾಗಿ ನಡೆಸಬೇಕು, ತಯಾರಿ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಪ್ರಸ್ತುತವಾದಂತಹ ಕಾಲದಲ್ಲಿ ಗುರುವಿನ ಫಲ ಮತ್ತು ನಿಖರ ಸತ್ಯತೆಗಳು ತಿಳಿಯುವುದು ಬಹಳ ಮುಖ್ಯವಾಗಿರುತ್ತೆ. ಗುರುಗ್ರಹ ಯಾವೆಲ್ಲ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡ್ತಾರೆ ಅಂದರೆ ಶ್ರೇಷ್ಠವಾದಂತಹ ವಿಷಯಗಳ ಮೇಲೆಯೇ ಹೆಚ್ಚಾಗಿ ಗುರುವಿನ ಪ್ರಭಾವ ಆಗಲಿದೆ. ಅದರಲ್ಲಿಯೂ ಕಟಕ ರಾಶಿ ಗುರುವಿಗೆ ಮಿತ್ರ ರಾಶಿ, ಚಂದ್ರಗ್ರಹದ ರಾಶಿ, ಮನೋಕಾರಕ ಚಂದ್ರಗ್ರಹದ ರಾಶಿ, ಮಾತೃಕಾರಕ ಚಂದ್ರಗ್ರಹದ ರಾಶಿ, ಜಲತತ್ವ ರಾಶಿ, ಸೂಕ್ಷ್ಮ ರಾಶಿಯು ಆಗಿರೋದ್ರಿಂದ ಈ ರಾಶಿಯಲ್ಲಿ ಗುರುಗ್ರಹ ಸಂಚರಿಸುವಾಗ ಜಗತ್ತಿನ ಮೇಲೆ, ಮಾನವರ ಮೇಲೆ ಉತ್ತಮವಾದ ವಿಷಯಗಳ ಮೇಲೆ ಪ್ರಭಾವವನ್ನು ಮಾಡಲಿದ್ದು, 2014ರಲ್ಲಿ ಗುರುಗ್ರಹ ಕಟಕ ರಾಶಿಯಲ್ಲಿ ಸಂಚಾರ ಆಗಿದ್ದು 12 ವರ್ಷಗಳ ನಂತರ ಈಗ ಕಟಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದು, ಕಟಕ ರಾಶಿಯಲ್ಲಿ ಸಂಚರಿಸುವ ಕಾಲದಲ್ಲಿ ದಿವ್ಯತೆಯ ಗ್ರಹ ಒಳ್ಳೆ ಫಲಗಳನ್ನು ಕೆಲವು ರಾಶಿಗಳಿಗೆ ಅನುಗ್ರಹಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾವುದೇ ಒಂದು ಶುಭ ಆರಂಭವನ್ನು ಮಾಡಬೇಕು, ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡಬೇಕು ಅಂದರೆ ಗುರುವಿನ ಬಲ ಇದೆಯಾ ಅಂತ ನಮಗೆ ಪ್ರಶ್ನಿಸ್ತೀರಾ. ಹಾಗಾಗಿ ಮೊದಲೇ ಗುರುಬಲದ ವಿಷಯದ ಬಗ್ಗೆ ತಿಳಿಸ್ತಾ ಇದ್ದೀನಿ, ಗುರುವಿನ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನೆಗಳಲ್ಲಿ ಗುರುವಿನ ಬಲದಿಂದ ನೀವು ಮಾಡಬೇಕಾದಂತಹ, ತಯಾರಿ ಆಗಬೇಕಾದಂತಹ ಶುಭ ಆರಂಭಗಳಿಗೆ, ಮಂಗಳ ಕಾರ್ಯಗಳಿಗೆ, ವಿದ್ಯಾ ಆರಂಭಗಳಿಗೆ, ಧಾರ್ಮಿಕ ವಿಚಾರಗಳಿಗೆ ಗುರುಬಲವನ್ನು ತಿಳಿದುಕೊಂಡು ಉತ್ತಮವಾದಂತಹ ತಯಾರಿಯನ್ನು ಮಾಡಿಕೊಳ್ಳಿ. ಗುರುಗ್ರಹ ಒಂದು ರಾಶಿಯನ್ನು ಪ್ರವೇಶಿಸುವಾಗ ಮೊದಲೇ ಸೂಚನೆಯನ್ನು ಕೊಟ್ಟು ಶುಭ ಅಥವಾ ಇನ್ನಿತರ ಸೂಚನೆಗಳನ್ನು ನೀಡಿ ಈ ಗ್ರಹ ಒಂದು ರಾಶಿಯಿಂದ ಮತ್ತೊಂದು ರಾಶಿಯನ್ನು ಪ್ರವೇಶಿಸ್ತಾರೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ತಿಳಿಯಬಹುದು.
ಗುರುಗ್ರಹ ಯಾವ ಮೂಲಕ ಶ್ರೇಷ್ಠ ಫಲಗಳನ್ನು ನೀಡ್ತಾರೆ ಅಂದರೆ ಜಗತ್ತಿನಲ್ಲಿರುವಂತಹ ಗುರುಗಳ ಮುಖೇನವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಶ್ರೇಷ್ಠ ವಿಷಯಗಳ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಜಗತ್ತಿನಲ್ಲಿ ಏನು ಆಚಾರ ವಿಚಾರಗಳಿದೆ ಅದರ ಮೂಲಕವೇ ಒಳ್ಳೆ ಫಲಗಳನ್ನು ನೀಡ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ಉತ್ತಮ ಗುರುಗಳು ಅಂತ ಯಾರನ್ನ ಕಂಡುಕೊಂಡಿರ್ತೀರಾ ಅವರ ಆಶೀರ್ವಾದವನ್ನು ಪಡೆಯಿರಿ, ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ. ಅವರ ಮೂಲಕವೇ ಗುರು ಗ್ರಹ ಕೆಲಸವನ್ನ ಮಾಡ್ತಾರೆ, ಅನುಗ್ರಹಿಸ್ತಾರೆ ಅನ್ನೋದು ಇಲ್ಲಿ ನಿಜವಾದಂತಹ ವಿಷಯ. ಹಾಗಾಗಿ ನಾನು ನನ್ನ ಗುರುಗಳಾದಂತಹ ಇಲ್ಲಿ ಮುಖ್ಯ 3 ಗುರುಗಳನ್ನು ನಾನು ಆತ್ಮಾರ್ಥವಾಗಿ ನಮಸ್ಕರಿಸ್ತೇನೆ. ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಜೀವನದಲ್ಲಿ ಉತ್ತಮವಾದ ಭವಿಷ್ಯಕ್ಕೆ ತಯಾರಿಯನ್ನ ಮಾಡಿಕೊಳ್ಳಿ. ಗುರುಗ್ರಹದ ಗೋಚಾರ ಪ್ರಭಾವವನ್ನ ತಿಳಿಸ್ತಾ ಇದ್ದೇನೆ. ಸಿಂಹ ರಾಶಿಯವರಿಗೆ ಗುರುಗ್ರಹ ಗೋಚಾರ ಸಂಚಾರದಲ್ಲಿ ಮಿಥುನ ರಾಶಿಯಿಂದ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರೋದ್ರಿಂದ ಗುರುಬಲವನ್ನ ಸಿಂಹ ರಾಶಿಯವರು ಕಳೆದುಕೊಳ್ತೀರಾ. 11ನೇ ಸ್ಥಾನ ಮಿಥುನ ರಾಶಿಯಿಂದ 12ನೇ ಸ್ಥಾನ ಕಟಕ ರಾಶಿಯನ್ನ ಗುರುಗ್ರಹ ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಗುರುವಿಗೆ ಕಟಕ ರಾಶಿ ಉಚ್ಚ ರಾಶಿ ಆದರೂ ಉಚ್ಚ ಬಲವನ್ನ ಗುರುಗ್ರಹ ಅಲ್ಲಿ ಪಡೆದುಕೊಳ್ಳುವುದೆದ್ದರೂ ನಿಮಗೆ ಕೆಲವು ವಿಷಯಗಳಲ್ಲಿ ವಿಪರೀತವಾದಂತಹ ಸಮಸ್ಯೆಯನ್ನ, ಅಡೆತಡೆಗಳನ್ನ, ವಿಘ್ನಗಳನ್ನ ಗುರುಗ್ರಹ ನೀಡ್ತಾರೆ. ಗುರುಗ್ರಹ ಶುಭ ಗ್ರಹ. ಇಲ್ಲಿ ಅಶುಭ ಸ್ಥಾನಕ್ಕೆ ಬಂದಾಗ ಕೆಲವು ನಿಮಗೆ ಸಮಸ್ಯೆಗಳಾಗುತ್ತೆ. ಶುಭ ಗ್ರಹವಾದರೂ ಶುಭ ವಿಷಯಗಳಿಗಾದರೂ ಇಲ್ಲಿ ಈ ಗ್ರಹದಿಂದ ಅಡೆತಡೆಗಳಾಗುವಂಥದ್ದು ಅಥವಾ ವಿಪರೀತ ಆಗುವಂತೆ ಇಲ್ಲಿ ಗುರುವಿನ ಪ್ರಭಾವ ಆಗುತ್ತೆ. 12ನೇ ಸ್ಥಾನಕ್ಕೆ ಯಾವ ಅಶುಭ ಫಲಗಳನ್ನು ನೀಡ್ತಾರೆ? 12ನೇ ಸ್ಥಾನ ಅಂದ್ರೆ ವಿಘ್ನಗಳು, ಅಡೆತಡೆಗಳಾಗುವಂಥದ್ದು. ಇದೆಲ್ಲ ಯಾವುದಕ್ಕಾಗುತ್ತೆ ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳಿಗೆ. ಈ ಫಲಗಳನ್ನ ಅರ್ಥ ಮಾಡಿಕೊಳ್ಳುವಾಗ ಸಿಂಹ ರಾಶಿಯವರು ಮುಖ್ಯವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ನಡೆಯುವಂತಹ ಗ್ರಹಗಳ ದಶಾಭುಕ್ತಿಯನ್ನ ಪರಿಶೀಲಿಸಿಕೊಳ್ಬೇಕು. ಇಲ್ಲಿ ಅಶುಭ ಫಲಗಳನ್ನ ತಿಳಿಸುವಾಗ ನಿಮಗೆ ಬೇಸರ ಆಗಬಹುದು. ನಿಮಗೇನಾದರೂ ಯೋಗಕಾರಕರ ಗ್ರಹಗಳ ದಶಾಕಾಲ ಭುಕ್ತಿ ಕಾಲಗಳು ನಡೀತಾ ಇದ್ರೆ ಬಹಳಷ್ಟು ವಿಷಯಗಳಿಂದ ಪಾರಾಗ್ತೀರಾ. ಆದರೂ ಕೆಲವು ವಿಷಯಗಳು ಅಶುಭ ಫಲಗಳು ಸಿಕ್ಕೇ ಸಿಗುತ್ತೆ. ಏಕೆಂದ್ರೆ ಅಷ್ಟಮ ಶನಿಯ ಪ್ರಭಾವದಿಂದಾಗಿ, ಅಷ್ಟಮದಲ್ಲಿ ಶನಿ ಸಂಚರಿಸುವಾಗ ಬಹುಪಾಲು ಅಂದರೆ ಅರ್ಧದಷ್ಟು ಜನರಿಗಾದರೂ ಹೆಚ್ಚಿನ ಅಶುಭ ಫಲಗಳನ್ನೇ ಶನಿಗ್ರಹ ನೀಡ್ತಾರೆ. ಅದರಲ್ಲಿಯೂ 11ನೇ ಸ್ಥಾನದಿಂದ ಗುರುಗ್ರಹ 12ನೇ ಸ್ಥಾನವನ್ನ ಪ್ರವೇಶಿಸ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗುತ್ತೆ. ನಿಮ್ಮ ಉದ್ಯೋಗ ಸ್ಥಾನವನ್ನು ಶನಿಯು ವೀಕ್ಷಿಸೋದ್ರಿಂದ ಉದ್ಯೋಗದ ಸಮಸ್ಯೆಗಳಾಗುತ್ತೆ. ಯಾವುದೇ ಕೆಲಸ ಕಾರ್ಯಗಳಾಗ್ಬೋದು, ಮಂಗಳ ಕಾರ್ಯಗಳಾಗ್ಬೋದು, ಶುಭ ಆರಂಭಗಳಾಗ್ಬೋದು, ಇದೆಲ್ಲವೂ ಡಿಲೇ ಆಗುತ್ತೆ. ಇನ್ನು ಈ ಸ್ಥಾನವು ಬಂಧನ ಸ್ಥಾನವೂ ಆಗಿದೆ, ಮೋಕ್ಷ ಸ್ಥಾನವೂ ಆಗಿದೆ, ಹೊರಗಿನ ಸ್ಥಾನವೂ ಆಗಿದೆ. ಮೋಕ್ಷ ಸ್ಥಾನ ಅಂದ್ರೆ ಕುಟುಂಬದಲ್ಲಿ ಯಾರಿಗಾದರೂ ಅಂದ್ರೆ ಮರಣ ಆಗಬಹುದು. ಹಾಗೆ ಬಂಧನ ಸ್ಥಾನ, ಇಲ್ಲಿ ಬಂಧನ ಅಂದ್ರೆ ಹಲವಾರು ರೀತಿಯಲ್ಲಿ ಬಂಧನ ಯೋಗಗಳು ಬರುತ್ತೆ. ಒಬ್ಬ ವ್ಯಕ್ತಿ ಒಂದೇ ಕಡೆ ಇರಬಹುದಾದಂತಹ ಪರಿಸ್ಥಿತಿ ಬರಬಹುದು, ಹೇಗಾದ್ರೂ ಬರಬಹುದು. ಮತ್ತು ಸೆರೆವಾಸವೂ ಬರಬಹುದು ಅಥವಾ ಆಸ್ಪತ್ರೆ ವಾಸವಾದ್ರೂ ಬರಬಹುದು. ಒಬ್ಬ ವ್ಯಕ್ತಿ ವ್ಯಾಧಿ ಬಂದು ಮನೆಯಲ್ಲೇ ಮಲಗಿದಲ್ಲೇ ಮಲಗಬಹುದು. ಅಂದ್ರೆ ಈ ರೀತಿ ಇಲ್ಲಿ ಒಂದು ಸ್ಥಳದಲ್ಲಿ ಬಂಧಿಸಲ್ಪಡುವಂಥದ್ದು ಇದೆಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ. ಯಾರಿಗೆ ಜನ್ಮ ಜಾತಕದಲ್ಲಿ ಅಶುಭ ಮಾರಕ ಗ್ರಹಗಳ ಭುಕ್ತಿ ಕಾಲವು ನಡೀತಾ ಇರುತ್ತೆ ಅವರಿಗೆ. ಇನ್ನು ಕೆಲವರಿಗೆ ಆಸ್ಪತ್ರೆ ವಾಸ ಅಂದ್ರೆ ವ್ಯಾಧಿಗಳು ಬರುವಂತಹ ಸಾಧ್ಯತೆಯು ಇರುತ್ತೆ. ಈ ರೀತಿ ಇಲ್ಲಿ 12ನೇ ಸ್ಥಾನದಲ್ಲಿ ಅಶುಭ ಫಲಗಳನ್ನ ಈ ಗ್ರಹ ನೀಡ್ತಾರೆ. ಶುಭ ಗ್ರಹವು 12ನೇ ಸ್ಥಾನದಲ್ಲಿ ಸಂಚರಿಸುವಾಗ ಹೊರಗಿನ ಸ್ಥಾನ, ನಷ್ಟದ ಸ್ಥಾನ, ಈ ಸ್ಥಾನದಲ್ಲಿ ಅಧಿಕವಾದಂತಹ ಖರ್ಚುಗಳಾಗುತ್ತೆ.
ಯಾವ ವಿಷಯಕ್ಕೆ ಖರ್ಚಾಗುತ್ತೆ? ದಾನವನ್ನ ಮಾಡಬಹುದು, NGOಗಳಿಗೆ ದಾನ ಮಾಡಬಹುದು, ಟ್ರಸ್ಟ್ಗೆ, ಧಾರ್ಮಿಕ ಕೇಂದ್ರಗಳಿಗೆ, ದೇವಾಲಯಗಳಿಗೆ ದಾನ ಮಾಡಬಹುದು, ಪುಣ್ಯ ಕಾರ್ಯಗಳಿಗಾಗಿ, ಇನ್ನೊಬ್ಬರ ವಿವಾಹಕ್ಕಾಗಿ, ಇನ್ನೊಬ್ಬರು ಆಸ್ಪತ್ರೆಯಲ್ಲಿದ್ದಾಗ ಅದಕ್ಕಾಗಿ ನೀವು ಹಣವನ್ನ ನೀಡಬಹುದು. ಹೀಗೆ ಅಧಿಕವಾದಂತಹ ಖರ್ಚನ್ನ ಈ ಗ್ರಹಗಳು ಸೂಚಿಸ್ತಾರೆ. ಇನ್ನು ನಿಮ್ಮ ಗೃಹ ಸ್ಥಾನವನ್ನ ಈ ಗ್ರಹ ವೀಕ್ಷಣೆ ಮಾಡೋದ್ರಿಂದ ನಿಮಗೇನಾಗಬಹುದು? ಶುಭವಾಗಿ ಏನು ಖರ್ಚಾಗುತ್ತೆ ಅಂದರೆ ಮನೆಯನ್ನ ನಿರ್ಮಾಣ ಮಾಡಬಹುದು, ಆಸ್ತಿಯನ್ನ ತೆಗೆದುಕೊಳ್ಬಹುದು. ಈ ಚಿಂತನೆ ಈಗಾಗಲೇ ನಿಮಗೆ ಪ್ರಾರಂಭ ಆಗಿದ್ದರೆ ಇದಕ್ಕೆ ಅಧಿಕವಾದಂತಹ ಖರ್ಚಾಗುತ್ತೆ. ಇದರಿಂದ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸುವಂತೆಯೂ ಇಲ್ಲಿ ಗುರುವಿನ ಅಧಿಕ ಖರ್ಚಿನ ಪ್ರಭಾವವೂ ಆಗುತ್ತೆ. ವಿವಾಹಕ್ಕೂ ಮನೆಯಲ್ಲಿ ವಿವಾಹ ಆಗ್ಬಹುದು ಅಥವಾ ಇನ್ನೊಬ್ಬರ ವಿವಾಹಕ್ಕೆ ಸಹಾಯ ಮಾಡಬಹುದು. ವೈದಿಕ ಪೂಜಾ ವಿಧಾನಗಳಿಗೂ ನೀವು ಖರ್ಚು ಮಾಡಬಹುದು. ಪುಣ್ಯ ಕಾರ್ಯಗಳಿಗಾಗಿ ತೀರ್ಥಯಾತ್ರೆ ಮಾಡುವಂಥದ್ದು, ದೇವಾಲಯಗಳಿಗೆ ಭೇಟಿ ನೀಡುವಂಥದ್ದು, ಹೀಗೆ ಇಲ್ಲಿ ಅಧಿಕವಾದಂತಹ ಖರ್ಚು, ಪ್ರಯಾಣಕ್ಕಾಗಿ ಖರ್ಚು, ಈ ರೀತಿ ಅಧಿಕ ಖರ್ಚನ್ನೇ ಸೂಚಿಸುತ್ತೆ ಈ ಗ್ರಹ. ಹಣದ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಹಣದ ವ್ಯವಹಾರವನ್ನ ಸರಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಇನ್ನು 12ನೇ ಸ್ಥಾನದಿಂದ ಈ ಗ್ರಹ ಪಂಚಮಾಧಿಪತಿಯಾಗಿ 12ನೇ ಸ್ಥಾನದಲ್ಲಿ ಸಂಚರಿಸುವಾಗ ಮಕ್ಕಳ ವಿಷಯದಲ್ಲಿ ಬೇಸರ, ಅಂದ್ರೆ ಮಕ್ಕಳಿಂದ ದೂರ ಆಗುವಂತಹ ಸಾಧ್ಯತೆಯು ಬರಬಹುದು. ಕೆಲವರಿಗೆ ಮಕ್ಕಳಿಗಾಗಿ ಹೋರಾಟ ಮಾಡುವಂತಹ ಪರಿಸ್ಥಿತಿ ಬರಬಹುದು. ಅಂದ್ರೆ ಈ ಮಕ್ಕಳು ದೊಡ್ಡವರಾಗಿದ್ರು ಅವರಿಗಾಗಿ ಹೋರಾಟ, ಅಥವಾ ಮಕ್ಕಳು ಚಿಕ್ಕವರಿದ್ರು ಅವರಿಗಾಗಿ ಹೋರಾಟ, ಮಕ್ಕಳೇ ಆಗಿಲ್ಲ ಅಂದ್ರೂ ಸಂತಾನಕ್ಕಾಗಿ ಹೋರಾಟ, ಹೀಗೆ ಒಂದಲ್ಲ ಒಂದು ಹೋರಾಟವನ್ನ ಸಿಂಹರಾಶಿಯವರು ಅನುಭವಿಸ್ತಾ ಇರ್ತೀರಾ. ಅನುಭವಕ್ಕೆ ಈಗಾಗಲೇ ಬಂದಿರತ್ತೆ ನೋಡಿ. ಮಕ್ಕಳಾಗಿಲ್ಲ ಅಂದ್ರೂ ಅಧಿಕವಾದ ಹಣವನ್ನ ಖರ್ಚು ಮಾಡಿ ಟ್ರೀಟ್ಮೆಂಟ್ಗಾಗಿ ಖರ್ಚು ಮಾಡಬೇಕಾಗುತ್ತೆ. ಇಲ್ಲಿ ಹಣ ವ್ಯಯ ಆಗುತ್ತೆ. ಇನ್ನು ನಿಮ್ಮ ಮಕ್ಕಳಿಂದಲೂ ಬೇಸರ ಆಗುವಂಥದ್ದು, ಅವರಿಂದ ದೂರ ಆಗುವ ಪರಿಸ್ಥಿತಿಯು ನಿಮಗೆ ಬರಬಹುದು, ನೀವೇ ಅವರಿಂದ ದೂರ ಆಗಬಹುದು. ಈ ರೀತಿ ಇನ್ನು ಪ್ರೀತಿ ಪ್ರೇಮ ವಿಷಯಗಳಿಂದಲೂ ಬೇಸರ ಆಗುವಂತೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದಲೂ ನಷ್ಟವಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಈ ಗ್ರಹ ಅಷ್ಟಮಾಧಿಪತಿಯಾಗಿ 12ನೇ ಸ್ಥಾನದಲ್ಲಿ ಸಂಚರಿಸುವಾಗ ಇಲ್ಲಿ ವಿಪರೀತವಾದಂತಹ ಒಂದು ಯೋಗಕ್ಕೆ ಅಧಿಕವಾದಂತಹ ಖರ್ಚು ಆಗಬಹುದು. ಅಂದ್ರೆ ಆಸ್ತಿ ತೆಗೆದುಕೊಳ್ಬೇಕು ನೋಡಿ. ಅಷ್ಟಮಾಧಿಪತಿ 12ನೇ ಸ್ಥಾನದಲ್ಲಿ ಇರೋದ್ರಿಂದ ಅಂದ್ರೆ ಯಾವಾಗಲೂ ಈ ಅಂದ್ರೆ ಒಂದು ಅಶುಭ ಸ್ಥಾನಾಧಿಪತಿ ಇನ್ನೊಂದು ಅಶುಭ ಸ್ಥಾನದಲ್ಲಿದ್ದಾಗ ವಿಪರೀತ ಯೋಗ ಅನ್ನೋದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗುತ್ತೆ. ಆದ್ರೆ ಈ ಯೋಗವು ಬರುವುದಕ್ಕೂ ಇಲ್ಲಿ ಅಧಿಕವಾದಂತಹ ಖರ್ಚು ಆಗುವುದನ್ನೇ ಸೂಚಿಸುತ್ತೆ. ಹೀಗೆ 12ನೇ ಸ್ಥಾನದಲ್ಲಿ ಇಲ್ಲಿ ಅಷ್ಟಮಾಧಿಪತಿಯಾಗಿ ಆಯುಷ್ಯ ಸಂಬಂಧಪಟ್ಟಂತಹ ಕಂಟಕಗಳು, ಸಂಕಷ್ಟಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಜೀವನದಲ್ಲಿ ಇನ್ನಿಲ್ಲದ ಜಿಗುಪ್ಸೆ ನಿಮಗೆ ಪ್ರಾರಂಭ ಆಗುತ್ತೆ. ಜ್ಞಾನಕಾರಕ ಗುರುವಾಗಿ 12ನೇ ಸ್ಥಾನದಲ್ಲಿ ಸಂಚರಿಸುವುದರಿಂದ, ಅದು ಉಚ್ಚ ಆಗಿ ಸಂಚರಿಸುವುದರಿಂದ, ಸೂಕ್ಷ್ಮವಾದಂತಹ ರಾಶಿಯಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಿಮಗೆ ಎಕ್ಸ್ಟ್ರಾ ಗೋಲ್ಡ್ ಏನಿರುತ್ತೆ, ಹೊರ ಜಗತ್ತಿನ ಜ್ಞಾನದ ಅನುಭವ ಆಗುತ್ತೆ. ಅಂದ್ರೆ ಹೊರಗಿನ ಸ್ಥಾನದಲ್ಲಿ ಈ ಗ್ರಹದ ಸಂಚಾರ ನಿಮಗೆ ಹೊರ ಜಗತ್ತಿನ ಅನುಭವ ಆಗುತ್ತೆ. ಯಾವ ತರ ಅನುಭವ ಅಂದ್ರೆ ಹೊರಗಿನ ಅನುಭವ, ರಹಸ್ಯ ವಿಷಯಗಳಾದ್ರೂ ಆಗ್ಬೋದು, ಹಿಡನ್ ಮ್ಯಾಟರ್ಸ್ ಅಂದ್ರೆ ಗುಪ್ತ ವಿಷಯಗಳ, ರಹಸ್ಯ ವಿಷಯಗಳ ಹೊರ ಜಗತ್ತಿನ ಅನುಭವಗಳು ಆಗುವುದಕ್ಕೆ ಇಲ್ಲಿ ಗುರುಗ್ರಹದ ಪ್ರಭಾವವೂ ಆಗಿದೆ. ಕಲಿಕಾಗ್ರಹ ಪಂಚಮಾಧಿಪತಿ, ವಿದ್ಯಾಸ್ಥಾನಾಧಿಪತಿ 12ನೇ ಸ್ಥಾನದಲ್ಲಿರುವುದು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಹಿನ್ನಡೆ ಆಗುವಂಥದ್ದು. ಉನ್ನತ ವಿದ್ಯಾಭ್ಯಾಸವನ್ನ ಮಾಡುತ್ತಿರುವಂತಹವರು ಬಹಳ ಶ್ರಮ ಪಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ದಶಾಭುಕ್ತಿಗಳನ್ನ ಪರಿಶೀಲಿಸಿಕೊಳ್ಬೇಕಾಗತ್ತೆ. ಈ ಗ್ರಹ 12ನೇ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಹೊರಗಿನ ಸ್ಥಾನ, ನೀವೇನಾದರೂ ವಿದೇಶ ಪ್ರಯಾಣಕ್ಕಾಗಿ ಪ್ರಯತ್ನ ಪಡ್ತಾ ಇದ್ರೆ, ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವ ಪ್ರಯತ್ನದಲ್ಲಿದ್ರೆ ಅನುಕೂಲಗಳು ಆಗುವಂತೆ ಈ ಗ್ರಹ 12ನೇ ಸ್ಥಾನದಿಂದ ಚತುರ್ಥ ಸ್ಥಾನವನ್ನ ವೀಕ್ಷಿಸುವುದರಿಂದ ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆಯೂ
ತಾಯಿಯ ಸಪೋರ್ಟಿವ್ ಇರುವಂತೆ, ಪ್ರೀತಿ ಸಪೋರ್ಟಿವ್ ಸಿಗುವಂತೆ ಇಲ್ಲಿ ಗ್ರಹದ ಪ್ರಭಾವ ಆಗುತ್ತೆ. ಚತುರ್ಥ ಸ್ಥಾನ ಸ್ವಲ್ಪ ಮಟ್ಟಿಗೆ ಮನಃಶಾಂತಿ, ಮನೆಯ ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗುವಂತೆ, ಗುರುಗ್ರಹದ ದೃಷ್ಟಿಯಿಂದ ಮನೆಯಲ್ಲಿ ಆಗಬಹುದಾದಂತಹ ಮಂಗಳ ಕಾರ್ಯಗಳಿಗೆ ಇಲ್ಲಿ ಗುರುಗ್ರಹ ಅನುಕೂಲಗಳನ್ನು ಮಾಡಿಕೊಡ್ತಾರೆ. ಇನ್ನು ನಿಮ್ಮ ಷಷ್ಠ ಸ್ಥಾನವನ್ನ ಗುರುಗ್ರಹ ವೀಕ್ಷಿಸ್ತಾರೆ. ಮಕರ ರಾಶಿ ಷಷ್ಠ ಸ್ಥಾನ, ವ್ಯಾಧಿಗಳಾಗುವಂಥದ್ದು ಕೆಲವರಿಗೆ ದಶಾಭುಕ್ತಿಯಲ್ಲಿ ನಿಮಗೆ ಇಂಥದ್ದೇ ವ್ಯಾಧಿ ಬರಬೇಕು ಅಂತ ಇದ್ರೆ ಈ ಕಾಲದಲ್ಲಿ ವ್ಯಾಧಿ ಬರುತ್ತೆ. 6ನೇ ಸ್ಥಾನವನ್ನ, ವ್ಯಾಧಿ ಸ್ಥಾನವನ್ನ ವೀಕ್ಷಿಸೋದ್ರಿಂದ ವ್ಯಾಧಿಗಳ ಆರಂಭ, ಮತ್ತು ಈ ಸ್ಥಾನ ಶತ್ರು ಸ್ಥಾನ, ಶತ್ರುಗಳಿಂದ ಇನ್ನಿಲ್ಲದ ಬಾಧೆಗಳು ಆಗುವ ಸಾಧ್ಯತೆ. ಸೇವಾ ಸ್ಥಾನ, ಸೇವೆ, ನೀವು ಮಾಡುವಂತಹ ನಿತ್ಯದ ಕೆಲಸ ಕಾರ್ಯಗಳ ಮಾಡುವಂತಹ ಸ್ಥಳದಲ್ಲಿ ನಿಮಗೆ ಏನಾದರೂ ಸಮಸ್ಯೆಗಳಾಗುವಂತೆ ಗುರು ದೃಷ್ಟಿಸಿದ್ರೆ ಒಳ್ಳೆ ಫಲವನ್ನ ನೀಡಬೇಕಲ್ಲ. ಯಾಕೆ ಅಶುಭ ಫಲಗಳನ್ನು 6ನೇ ಸ್ಥಾನಕ್ಕೆ ನೀಡ್ತಾರೆ ಅಂದ್ರೆ 6ನೇ ಸ್ಥಾನವು ಗುರುವಿಗೆ ನೀಚ ಸ್ಥಾನ. ಹಾಗಾಗಿ ಇಲ್ಲಿ 6ನೇ ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ನೀಡ್ತಾರೆ. ಮತ್ತು ಆ ಸ್ಥಾನ ಸಾಲದ ಸ್ಥಾನ, ಇಲ್ಲಿ ಸಾಲದಿಂದ ಸಮಸ್ಯೆಗಳು ಆಗಬಹುದು. ಯಾಕಂದ್ರೆ ಇಲ್ಲಿ 12ನೇ ಸ್ಥಾನದಲ್ಲಿ ಗುರುಗ್ರಹ ಸಂಚರಿಸುವಾಗ ಅಧಿಕ ಖರ್ಚು, ಹಾಗೆ ಅದಕ್ಕಾಗಿ ಸಾಲವನ್ನ ಮಾಡುವಂತಹ ಸಾಧ್ಯತೆ. ಕೆಲವು ವ್ಯಕ್ತಿಗಳು ಸಿಂಹ ರಾಶಿಯವರು ಹೆಚ್ಚಾಗಿ ಸಾಲ ಮಾಡಿರ್ತೀರಾ, ಸಾಲದ ಒಂದು ಬಾಧೆಯಲ್ಲೂ ಇರ್ತೀರಾ. ನನಗೆ ಅನೇಕರಿಂದ ಕೆಲವು ಕರೆಗಳು ಬರುತ್ತೆ, ಈ ಸಮಸ್ಯೆ, ಸಾಲ ಮಾಡಿದ್ದೇವೆ, ನಮಗೆ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಏಕೆಂದರೆ ಅಷ್ಟಮಾಧಿಪತಿಯ ಕಾಲದಲ್ಲಿ ನೀವು ಹಿಂದೆ ನಿಮ್ಮ ಉದ್ಯೋಗವನ್ನು ನಂಬಿ ಅಥವಾ ನಿಮ್ಮ ಒಂದು ಜೀವನವನ್ನು ನಂಬಿ ಸಾಲ ಮಾಡಿರ್ತೀರ. ಅಷ್ಟಮ ಶನಿ ಪ್ರಾರಂಭ ಆದದ್ರಿಂದ ಕೆಲವರಿಗೆ ಉದ್ಯೋಗವೇ ನಷ್ಟವಾಗಿರುತ್ತೆ, ಕೆಲವರಿಗೆ ಇನ್ನಿಲ್ಲದ ಸಮಸ್ಯೆಗಳಾಗಿರುತ್ತೆ. ಬಹಳ ಮುಖ್ಯವಾದಂತಹ ವಿಷಯ ವಸ್ತುಗಳನ್ನ ಕೆಲವರು ಕಳೆದುಕೊಂಡಿರ್ತೀರ. ಶನಿ ಧನಸ್ಥಾನವನ್ನು ವೀಕ್ಷಿಸ್ತಾರೆ, ಧನ ನಷ್ಟವೂ ಆಗಿರುತ್ತೆ ನಿಮಗೆ. ಇನ್ನು ನಿಮ್ಮ ವಿದ್ಯಾಸ್ಥಾನವನ್ನು ಈ ಗ್ರಹ ವೀಕ್ಷಿಸ್ತಾರೆ. ವಿದ್ಯೆಯಲ್ಲೂ ಹಿನ್ನಡೆ ಆಗುವಂತೆ ಈ ಗ್ರಹದ ಪ್ರಭಾವ ಅಷ್ಟಮ ಸ್ಥಾನದಿಂದ ಇದೆ. ಏಕೆಂದ್ರೆ ಶನಿಗ್ರಹ ಜಗತ್ತಿನ ಬಹುಪಾಲು ಜನರ ಮೇಲೆ ದೃಷ್ಟಿ, ಕರ್ಮಫಲಗಳ ಮೇಲೆ ಇಟ್ಟಿರ್ತಾರೆ. ಹಾಗಾಗಿ ಅರ್ಧ ಜನರಿಗಾದರೂ ಸಿಂಹರಾಶಿಯವರಿಗೆ ಅಶುಭ ಫಲಗಳೇ ದೊರೀತಾ ಇರುತ್ತೆ. ನೀವು ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ದಶಾಭುಕ್ತಿಯ ಸಂಬಂಧಪಟ್ಟಂತೆ ಯಾವ ಭುಕ್ತಿ ಕಾಲ ನಿಮಗೆ ನಡೀತಾ ಇದೆ ಆ ಗ್ರಹಕ್ಕೆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮುಖ್ಯವಾಗಿ ಆ ಭುಕ್ತಿಯೇ ನಿಮಗೆ ಫಲವನ್ನು ನೀಡುವುದು. ಇನ್ನು ಗೋಚಾರದಲ್ಲಿ ಶನಿಗೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಶನಿಗ್ರಹ ಅಷ್ಟಮದಲ್ಲಿ ಸಂಚರಿಸ್ತಾ ಇರೋದ್ರಿಂದ ವಿಪರೀತವಾದಂತಹ ಕಷ್ಟಗಳು, ಅಪಾಯಗಳು, ಕೆಲವೊಮ್ಮೆ ಅವಮಾನಗಳನ್ನು ಎದುರಿಸ್ತಾ ಇರ್ತೀರ. ಇಲ್ಲಿ ಶನಿಗೆ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಇರ್ತೀರ. ನಿತ್ಯ ಹನುಮಾನ್ ಚಾಲಿಸ ಪಠನೆ ಮಾಡುವುದು, ಓಂ ನಮಃ ಶಿವಾಯ ಮಂತ್ರವನ್ನು ಪಠನೆ ಮಾಡುವುದು, ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು ಪಠನೆ ಮಾಡುವುದು, ಯಾವಾಗಲೂ ದೇವತಾ ಎನರ್ಜಿಯ ದೇವತೆಗಳ ನಾಮವನ್ನು ಮನನ ಮಾಡ್ತಾ ಇರುವುದು ನಿಮಗೆ ಇನ್ನರ್ ಸ್ಟ್ರೆಂತ್ ಅನ್ನು ನೀಡುತ್ತೆ. ಮಾನಸಿಕವಾಗಿ ಯಾವಾಗ ನೆಮ್ಮದಿಯಾಗಿರ್ತೀರಾ ಆವಾಗ ಒಳ್ಳೆ ನಿರ್ಧಾರಗಳನ್ನು ಮಾಡ್ತೀರಾ. ಏಕೆಂದರೆ ನಿಮ್ಮ ಸುತ್ತಮುತ್ತಲೇ ನಿಮಗೆ ಇಷ್ಟ ಆಗ್ತಾ ಇರಲ್ಲ, ಇತರರಿಂದ ಇನ್ನಿಲ್ಲದ ಸಮಸ್ಯೆಗಳಾಗ್ತಾ ಇರುತ್ತೆ ನಿಮಗೆ. ಸಿಂಹರಾಶಿಯವರಿಗೆ ಏನೋ ಒಂದು ರೀತಿಯ ಜಿಗುಪ್ಸೆ ನಿಮಗೆ. ಹಾಗಾಗಿ ನೀವು ಹೆಚ್ಚಾಗಿ ಇನ್ನರ್ ಸ್ಟ್ರೆಂತ್ ನಿಮಗಿರಬೇಕಾಗತ್ತೆ. ನಿಮ್ಮ ಒಳ ಮನಸ್ಸು ಸರಿಯಾಗಿ ಶಾಂತವಾಗಿ ಇರಬೇಕಾಗತ್ತೆ. ದೇವತಾ ಶಕ್ತಿಯೊಂದಿಗೆ ಕನೆಕ್ಟ್ ಆಗುವುದು ಹೇಗೆ ಅಂದರೆ, ನೀವೇನಾದರೂ ಮಾಡ್ತಾ ಇರಿ, ಮನೆಯಲ್ಲಿ ಚಪಾತಿ ಮಾಡ್ತಾ ಇದ್ರು ಅಥವಾ ನೀವು ಪ್ರಯಾಣ ಮಾಡ್ತಾ ಇದ್ರು, ದೇವತಾ ನಾಮಗಳನ್ನು ಮನನ ಮಾಡುವುದನ್ನು ನೀವು ಮರಿಬಾರದು. ಈ ಕಾಲದಲ್ಲಿ ಹೊಸ ವಿಷಯಗಳನ್ನು ಪ್ರಾರಂಭಿಸುವುದಕ್ಕೂ ಮೊದಲು ನಿಮ್ಮ ದಶಭುಕ್ತಿಗಳನ್ನು ಪರಿಶೀಲಿಸಿಕೊಳ್ಬೇಕಾಗತ್ತೆ. ಕೆಲವರು ಈ ಗ್ರಹಗಳೇ ಇಷ್ಟು ಇಲ್ಲಿ ಅಶುಭ ಫಲವನ್ನು ನೀಡುವಾಗ ಹೊಸದಾಗಿ ಬಂಡವಾಳ ಹಾಕ್ತಾರೆ, ಹೊಸ ಮನೆ ನಿರ್ಮಾಣಕ್ಕೆ ಮುಂದಾಗ್ತೀರಾ,
ಯಾವುದೇ ಒಂದು ಬಂಡವಾಳ ಹಾಕಿದರೂ, ಮನೆ ನಿರ್ಮಾಣ ಮಾಡಿದರೂ ಅದಕ್ಕೆ ಸರಿಯಾದ ಪ್ರಿಪ್ರೇಷನ್ ಇರಬೇಕಾಗುತ್ತೆ. ಅದರ ಖರ್ಚುಗಳು ಎಷ್ಟು? ಕೆಲವರು 1 ಕೋಟಿ ಅಂದುಕೊಂಡಿದ್ರೆ 3 ಕೋಟಿ ಮನೆ ಕಟ್ಟಿಬಿಟ್ಟಿರ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಆ 1 ವರ್ಷದಲ್ಲಿ ಮತ್ತೆ ಮಾರಾಟಕ್ಕೆ ಅದನ್ನು ಇಡಬೇಕಾಗಿ ಬರುತ್ತೆ. ಮತ್ತು ಈ ಕಾಲ ಇಷ್ಟೊಂದು ಕೆಟ್ಟದಿರುವಾಗ ಕೆಲವರು ಏನು ಮಾಡಿಬಿಡ್ತಾರೆ ಅಂದರೆ ಯಾವುದಾದ್ರೂ ಪ್ರಾಪರ್ಟಿ ತೆಗೆದುಕೊಳ್ತಾರೆ. ಆ ತಕ್ಷಣಕ್ಕೆ ಅವರಿಗೆ ಅಲ್ಲಿ ಏನು ವಿಷಯ ಅನ್ನೋದು ತಿಳಿಯೋದಿಲ್ಲ. ಆನಂತರ ಆ ಭೂಮಿಯಲ್ಲಿ ದೋಷ ಇರುವುದು ತಿಳಿಯುತ್ತೆ. ಕೆಲವರಂತೂ ಅಂದರೆ ಹೆಚ್ಚು ವಿಚಾರಗಳನ್ನು ಮಾಡದೆ ಕೆಲವು ವಿಷಯಗಳಿಗೆ ಮುಂದಾಗ್ತೀರ. ಅದರಿಂದ ಏನಾಗುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನಿಲ್ಲದ ಸಮಸ್ಯೆಗಳನ್ನು ಎದುರಿಸುವಂತೆ ಆಗುತ್ತೆ. ಈ ಕಾಲ ಅಂದರೆ ಈಗಿನ ಒಂದು ಕಾಲದ ಪರಿಸ್ಥಿತಿ, ಕಾಲ ಹೇಗೆ ಇದ್ರೂ ಯಾವಾಗ ಆದರೂ, ಆದರೆ ಮಾನವರ ಮೈಂಡ್, ಮಾನವರ ಭಾವನೆಗಳು, ಮಾನವರ ಗುಣ, ಆಚಾರ, ವಿಚಾರ ಎಲ್ಲವೂ ಬದಲಾಗಿದೆ. ಈ ಕಾಲದಲ್ಲಿ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಬೇಕಾಗುತ್ತೆ. ಯಾರನ್ನೂ ಹೆಚ್ಚು ನಂಬುವಂತಿಲ್ಲ ಮತ್ತು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಳೆದುಕೊಳ್ಳುವಂತಹ ಕೆಲಸವನ್ನು ನೀವು ಮಾಡಬಾರ್ದು. ಒಂದು ವೇಳೆ ನೀವು ಮಾಡಿದರೆ ಈ ಕಾಲದಲ್ಲಿ ಅಧಿಕವಾದಂತಹ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಕೆಲವರಿಗೆ ಕಾನೂನು ತೊಡಕುಗಳು ಆಗುವಂಥದ್ದನ್ನು ಸಿಂಹರಾಶಿಯವರು ಈಗಾಗಲೇ ಅನುಭವಿಸ್ತಾ ಇದ್ದೀರಾ. ಹೀಗೆ ಈ ಗ್ರಹಗಳ ಪ್ರಭಾವವನ್ನು ತಿಳಿದುಕೊಂಡು ನಿಮ್ಮ ಸರಿಯಾದಂತಹ ತಯಾರಿಯನ್ನು ಮಾಡಿಕೊಳ್ಳಿ. ವಿದೇಶದಲ್ಲಿ ಓದುವವರಿಗೆ, ವಿದೇಶಕ್ಕೆ ಹೋಗಿ ಉದ್ಯೋಗವನ್ನು ಮಾಡುವವರಿಗೆ ಶನಿಗ್ರಹ ಆಗಲಿ, 12ನೇ ಸ್ಥಾನದಲ್ಲಿ ಸಂಚರಿಸುತ್ತಿರುವಂತಹ ಗುರುಗ್ರಹ ಶುಭವನ್ನೇ ನೀಡ್ತಾರೆ. ಯಾಕಂದರೆ ದೂರ ಪ್ರಯಾಣದ ಒಂದು ಸ್ಥಾನದಲ್ಲಿ ಗುರುಗ್ರಹದ ಸಂಚಾರ ಆಗ್ತಾ ಇದೆ. ಅದರಲ್ಲಿಯೂ ಜಲತತ್ವ ರಾಶಿಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ವಿದೇಶದಲ್ಲಿ ಹೋಗಿ ಉದ್ಯೋಗವನ್ನು ಆರಂಭಿಸುವಂತಹ ವ್ಯಕ್ತಿಗಳಿಗೆ ಒಳ್ಳೆಯ ಕಾಲ ಆಗಿರುತ್ತೆ. ಸ್ಥಳ ಬದಲಾವಣೆ ಆಗಬೇಕು. ಸ್ಥಳ ಬದಲಾವಣೆ ಮಾಡುವಂತಹ ಆಸಕ್ತಿ ಬಹುತೇಕ ಜನರಿಗೆ ಈಗಾಗಲೇ ಸಿಂಹರಾಶಿಯವರಿಗೆ ಇರಲಿದೆ. ಗುರುಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಮಾಡುವುದು ಮತ್ತು ಗುರುಬಲ ಇಲ್ಲ ಅಂತ ಕುಗ್ಗಬೇಡಿ. ಗುರುಗ್ರಹ ನಿಮ್ಮ ಜನ್ಮ ರಾಶಿಯನ್ನ 2026ನೇ ವರ್ಷದ ನವೆಂಬರ್ ಮಾಸದಲ್ಲಿ ನಿಮ್ಮ ಜನ್ಮರಾಶಿ ಪ್ರವೇಶಿಸಿ ಮಕಾ ನಕ್ಷತ್ರದಲ್ಲಿ ಸಂಚಾರ ಮಾಡಿ ಈ ಗುರುಗ್ರಹ ಮತ್ತೆ ವಕ್ರ ಸಂಚಾರವನ್ನ ಮಾಡುತ್ತಾ ಕಟಕ ರಾಶಿಯನ್ನು ಪ್ರವೇಶಿಸಿ ಗುರುಗ್ರಹ ವಕ್ರ ಸಂಚಾರ 3 ತಿಂಗಳ ಕಾಲ ಮಾಡಲಿದ್ದು ಅಲ್ಲಿ ಅಂದರೆ ಕಟಕ ರಾಶಿಯಲ್ಲಿ ಗುರುಗ್ರಹ 2027 ಜೂನ್ ಮಾಸದ 26ನೇ ದಿನಾಂಕದವರೆಗೆ ಗುರುಗ್ರಹದ ಸಂಚಾರ ಕಟಕ ರಾಶಿಯಲ್ಲಿ ಆಗಲಿದ್ದು ಆ ನಂತರ ನಿಮ್ಮ ಜನ್ಮ ರಾಶಿಯನ್ನ ಗುರುಗ್ರಹ ಪ್ರವೇಶಿಸ್ತಾರೆ. ಇಲ್ಲಿ ಗುರುಬಲ ಇಲ್ಲ ಅಂದ್ರೂ ಕೆಲವರಿಗೆ ಇಲ್ಲಿ ಶುಭ ಫಲಗಳು ದೊರೀತಾ ಇರುತ್ತೆ. ಇಲ್ಲಿ ಗುರುಬಲ ಇದ್ದರೂ ಕೆಲವರಿಗೆ ಅಶುಭ ಫಲಗಳು ದೊರೀತಾ ಇರುತ್ತೆ. ಒಂದು ಜಾತಕದ ಉದಾಹರಣೆಯಾಗಿ ತಿಳಿಸ್ತಾ ಇದ್ದೇನೆ. ಇವರ ಜನನ 1980ನೇ ವರ್ಷದಲ್ಲಿ ನವೆಂಬರ್ ಮಾಸದ 7ನೇ ದಿನಾಂಕ ಮಧ್ಯಾಹ್ನ, ಜನನ ಸಮಯ 1:30 ಆಗಿದ್ದು ಜನನ ಕಾಲಕ್ಕೆ ತುಲಾ ರಾಶಿ ಸ್ವಾತಿ ನಕ್ಷತ್ರ ಇದ್ದು ಜನನ ಲಗ್ನವು ಕುಂಭ ಲಗ್ನ ಆಗಿದೆ. ತುಲಾ ರಾಶಿಯವರಿಗೆ 2025ರಲ್ಲಿ ಗುರುಬಲ ಇತ್ತು. ಗುರುಬಲ 2026 ಜೂನ್ ಮಾಸದ 2ನೇ ದಿನಾಂಕದವರೆಗೂ ಇದೆ. ಗುರುಬಲವಿದ್ದರೂ ಈ ಒಂದು ಜಾತಕದವರು ಯಾವ ಸಮಸ್ಯೆಗಳನ್ನ ಎದುರಿಸಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೀನಿ. ಗುರುಬಲ ಇದೆ, ಆದರೆ ಇವ್ರು ಯಾಕೆ ಇಂಥ ಒಂದು ಸಮಸ್ಯೆಗಳನ್ನ, ನೋವನ್ನ, ಬಾಧೆಯನ್ನ ಅನುಭವಿಸಿದ್ರು ಅನ್ನೋದು ನಿಮಗೆ ತಿಳಿಬೇಕು. ಗುರುಬಲ ಇದೆ, ಆದರೆ ಜನ್ಮ ಜಾತಕದಲ್ಲಿ ಇವರಿಗೆ ಶುಕ್ರ ಭುಕ್ತಿ ಕಾಲವು ನಡೀತಾ ಇತ್ತು. ಶುಕ್ರ ಭುಕ್ತಿ ಕಾಲ ಅಂದ್ರೆ ಬುಧ ದಶೆಯಲ್ಲಿ ಶುಕ್ರ ಭುಕ್ತಿ ಕಾಲ. ಯಾವುದೇ ಭುಕ್ತಿ ಕಾಲವು ಅಶುಭವಾಗಿ ಫಲವನ್ನ ನೀಡಬೇಕು ಅಂದ್ರೆ ದಶಾನಾಥನಾದಂತಹ ಗ್ರಹದಿಂದ 12ನೇ ಸ್ಥಾನದಲ್ಲಿ ಭುಕ್ತಿನಾಥನು ಇದ್ದಾಗ
ಅಶುಭ ಫಲಗಳು ಹೆಚ್ಚಾಗಿ ಸಿಗುತ್ತೆ ಅನ್ನೋದು ದಶಾಭುಕ್ತಿ ಫಲಗಳಲ್ಲಿ ನಾವು ತಿಳಿಬೇಕಾಗುತ್ತೆ. ಇಲ್ಲಿ ದಶಾನಾಥ ಬುಧನಿಂದ 12ನೇ ಸ್ಥಾನವಾದಂತಹ ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹದ ಸಂಚಾರ, ಅಂದ್ರೆ ಶುಕ್ರ ಗ್ರಹ ಇರೋದನ್ನ ನೀವು ನೋಡಬಹುದು. ಇನ್ನು ಯಾವ ರೀತಿ ಸಮಸ್ಯೆಗಳನ್ನ ಈ ಗ್ರಹಗಳು ನೀಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಗೆ ಆರೋಗ್ಯ ಇರಬೇಕು ಅಂದ್ರೆ ಲಗ್ನಾಧಿಪತಿ ಮತ್ತು ಸೂರ್ಯಚಂದ್ರ ಗ್ರಹಗಳು ಶುಭವಾಗಿ ಇರಬೇಕಾಗತ್ತೆ, ಅವರ ಸ್ಥಿತಿ ಶುಭವಾಗಿರ್ಬೇಕಾಗತ್ತೆ, ಒಳ್ಳೆ ರೀತಿ ಇರಬೇಕಾಗತ್ತೆ. ಈ ಗ್ರಹಗಳು ಅಶುಭ ಸ್ಥಾನದಲ್ಲಿ ನೀಚರಾಗಬಾರದು, ಬಹು ಗ್ರಹಗಳಿಂದ ಪೀಡಿತವೂ ಆಗಬಾರದು. ಯಾವ ರೀತಿ ಸಮಸ್ಯೆ ಇವರಿಗೆ ಎದುರಾಯಿತು ಅಂದ್ರೆ, 2025 ಜುಲೈ ಮಾಸದಲ್ಲಿ ಇವರಿಗೆ ಎದೆ ನೋವು ಮತ್ತು ಕೈ ನೋವಿನಿಂದ ಇವರಿಗೆ ಸರ್ಜರಿ ಆಗುತ್ತೆ. ಹೃದಯದ ಕಾರ್ಯದಲ್ಲಿ ಇವರಿಗೆ ಸಮಸ್ಯೆಗಳು ಉಂಟಾಗುತ್ತೆ. ಎದೆ ನೋವು ಬರ್ತಿದ್ದಾಗ ಡಾಕ್ಟರ್ ಬಳಿ ಹೋಗ್ತಾರೆ, ಕೈ ನೋವು ಬರ್ತಾ ಇದ್ದಾಗ ಆಗ ಡಾಕ್ಟರ್ ಹೇಳ್ತಾರೆ ನಿಮ್ಮ ಹೃದಯದ ಕಾರ್ಯ ಸರಿಯಾಗಿ ಆಗ್ತಾ ಇಲ್ಲ, ಅಂದ್ರೆ ಈ ಒಂದು ದುರ್ಬಲತೆಯಿಂದ ನಿಮ್ಮ ಆಯುಷ್ಯಕ್ಕೆ ಸಮಸ್ಯೆ ಆಗಬಹುದು ಅನ್ನೋದನ್ನ ತಿಳಿಸ್ತಾರೆ. ಹಾಗಾಗಿ ಇವರು ಸರ್ಜರಿಗೆ ಒಳಪಡಬೇಕಾಗುತ್ತೆ. ಆಂಜಿಯೋಪ್ಲಾಸ್ಟಿ ಸರ್ಜಿಕಲ್ ಪ್ರೋಸೆಸ್ ಇವರಿಗೆ ನಡೆಯುತ್ತೆ. ಈಗ ಅವರು ಆರೋಗ್ಯವಾಗಿದ್ದಾರೆ. ಈ ಸಮಸ್ಯೆ ಬರುವುದಕ್ಕೆ ಈ ಗ್ರಹಗಳನ್ನ ನಾವು ತಿಳಿಬೇಕಾಗತ್ತೆ. ಈ ಗ್ರಹಗಳ ಸ್ಥಿತಿ ಏನು ಅಂತ. ಯಾವುದೇ ಜಾತಕದಲ್ಲಿ, ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಹೃದಯ ಸಮಸ್ಯೆ ಬರಬೇಕು ಅಂದ್ರೆ ಮುಖ್ಯವಾಗಿ ಹೃದಯ ರಚನಾ ಗ್ರಹವಾದಂತಹ ಸೂರ್ಯಗ್ರಹ ದೋಷಿತ ಆಗಿರಬೇಕು. ಸೂರ್ಯಗ್ರಹದ ಸ್ಥಿತಿ ಇಲ್ಲಿ ಸರಿ ಇಲ್ಲ, ನೀಚ ಆಗಿದ್ದಾರೆ. ಮತ್ತೆ ಇತರ ಗ್ರಹಗಳಲ್ಲಿ ಬೇರೆ ಬೇರೆ ವಿಷಯಗಳನ್ನ ನಾವು ತಿಳಿಬಹುದು. ಅಂದ್ರೆ ಗುರುಗ್ರಹ ಕೊಬ್ಬಿಗೆ ಕಾರಕ ಗ್ರಹ, ಅಶುದ್ಧ ರಕ್ತ ಸಂಚಾರಕ್ಕೆ ಶುಕ್ರ ಗ್ರಹವು ಕಾರಕ ಗ್ರಹ, ಮತ್ತು ಅಂದ್ರೆ ಹೃದಯದಲ್ಲಿಯೂ ಇಲ್ಲಿ ಶನಿಯ ಒಂದು ಬಾಧೆಯಿಂದ ಅಥವಾ ಶನಿ ಪೀಡಿಸೋದ್ರಿಂದ ಹೃದಯದಲ್ಲಿಯೂ ಬರಬಹುದಾದಂತಹ ಸಂಧಿವಾತ ಆಗ್ಬೋದು, ರಕ್ತ ಸಂಚಾರದಲ್ಲಿ ಅಡೆತಡೆ ಆಗ್ಬೋದು. ಇದೆಲ್ಲವೂ ಶನಿಗ್ರಹದಿಂದಲೂ ಇಲ್ಲಿ ಹೃದಯಕ್ಕೆ ಸಮಸ್ಯೆ ಆಗುತ್ತೆ. ಅಂದ್ರೆ ಹೃದಯದ ಹೊರ ಆವರಣಕ್ಕೂ ಇಲ್ಲಿ ಶನಿಗ್ರಹ ಕಾರಕ ಗ್ರಹ ಆಗಿದ್ದಾರೆ. ಕೊಬ್ಬು ಹೆಚ್ಚಾಗುವುದಕ್ಕೆ ಗುರುಗ್ರಹ ಕಾರಕ ಗ್ರಹ. ಇಲ್ಲಿ ಈ ಗ್ರಹಗಳು ಅಷ್ಟಮ ಸ್ಥಾನದಲ್ಲಿ ಇದ್ದಾಗಲೇ ಯಾಕೆ ಅಶುಭವನ್ನ ನೀಡಿದ್ದಾರೆ ಅಂದ್ರೆ, ಅಷ್ಟಮ ಅಂದ್ರೆ ಆಯುಷ್ಯಕ್ಕೆ ಕಂಟಕ ನೀಡುವಂತಹ ಸ್ಥಾನ, ಅಂದ್ರೆ ಆಯುಷ್ ಸ್ಥಾನವೂ ಹೌದು. ಇಲ್ಲಿ ಬಹುಗ್ರಹಗಳು, ಅಶುಭ ಗ್ರಹಗಳು, ಇಲ್ಲಿ ದುರ್ಬಲ ಗ್ರಹಗಳು ಇದ್ದಾಗ ಆ ಗ್ರಹಗಳೇ ಆಯುಷ್ಯಕ್ಕೆ ಕಂಟಕವನ್ನ ನೀಡ್ತಾರೆ. ಶುಕ್ರ ಗ್ರಹ ಕುಂಭಲಗ್ನಕ್ಕೆ ಮಿತ್ರಗ್ರಹ, ಚತುರ್ಥ ಸ್ಥಾನಾಧಿಪತಿ, ಭಾಗ್ಯಾಧಿಪತಿಯಾಗಿ ಒಳ್ಳೆ ಫಲವನ್ನ ನೀಡಬೇಕು. ಇತರ ಭಾವಗಳಲ್ಲಿದ್ದರೆ ಒಳ್ಳೆ ಫಲ ನೀಡ್ತಾ ಇದ್ರು. ಆದರೆ ಕನ್ಯಾ ರಾಶಿ ಅಷ್ಟಮದಲ್ಲಿರೋದ್ರಿಂದ ಒಳ್ಳೆ ಫಲವನ್ನ ನೀಡುವುದಕ್ಕೆ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರ ಗ್ರಹ ಇಲ್ಲಿ ಗುರುಗ್ರಹ ಶತ್ರುಗ್ರಹದ ಸಂಯೋಗದಲ್ಲಿರೋದ್ರಿಂದ ಶುಕ್ರ ಭುಕ್ತಿ ಕಾಲದಲ್ಲಿ ಗುರುಗ್ರಹ ಇಲ್ಲಿ ಹೆಚ್ಚು ಬಾಧೆಯನ್ನ ನೀಡಿದ್ದಾರೆ. ದೇಹದಲ್ಲಿ ಕೊಬ್ಬು ಹೆಚ್ಚಾಗಿ ಆ ಕೊಬ್ಬಿನಿಂದ ಬರಬಹುದಾದಂತಹ ಸಮಸ್ಯೆ ಉಂಟಾಗಿ ಇವರಿಗೆ ಸರ್ಜರಿ ಆಗಿದೆ. ಇಲ್ಲಿ ಗುರುಗ್ರಹ ಯಾವ ನಕ್ಷತ್ರದಲ್ಲಿ ಇದ್ದಾರೆ ಅಂದ್ರೆ ಉತ್ತರ ಪಾಲ್ಗುಣಿ ಸೂರ್ಯ ನಕ್ಷತ್ರದಲ್ಲಿ ಇರೋದ್ರಿಂದ ಸೂರ್ಯಗ್ರಹವು ಹೃದಯದ ರಚನೆಗೆ ಕಾರಕ ಗ್ರಹವೂ ಆಗಿರೋದ್ರಿಂದ ಇಲ್ಲಿ ಗುರುಗ್ರಹದಿಂದಲೂ ಈ ಒಂದು ವ್ಯಾಧಿ ಬರುವುದಕ್ಕೆ, ಸಮಸ್ಯೆ ಬರುವುದಕ್ಕೆ ಇಲ್ಲಿ ಕಾರಣ ಆಗಿದೆ. ಯಾವಾಗಲೂ ದಶಾಭುಕ್ತಿಯ ಫಲಗಳು, ಗ್ರಹಗಳ ಫಲವನ್ನ ತಿಳಿಯುವಾಗ ಗ್ರಹ ಯಾವ ನಕ್ಷತ್ರದಲ್ಲಿದ್ದಾರೆ, ಯಾವ ಸ್ಥಿತಿಯಲ್ಲಿ ಇದ್ದಾರೆ ಮತ್ತು ಯಾವ ಸ್ಥಾನದಲ್ಲಿದ್ದಾರೆ, ಯಾವ ಡಿಗ್ರಿಯಲ್ಲಿದ್ದಾರೆ, ಯಾವ ಗ್ರಹದ ಸಂಯೋಗ ಜೊತೆ ಇದ್ದಾರೆ, ಯಾವ ಗ್ರಹದ ದೃಷ್ಟಿಯನ್ನ ಪಡೆದುಕೊಂಡಿದ್ದಾರೆ, ಇದೆಲ್ಲವನ್ನು ನಾವು ಪರಿಗಣಿಸಬೇಕಾಗುತ್ತೆ ಫಲವನ್ನ ತಿಳಿಯುವಾಗ. ಇಲ್ಲಿ ಶುಕ್ರ ಗ್ರಹ ಗುರುವಿನ ಸಂಬಂಧವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಶುಕ್ರ ಗ್ರಹ ಯೋಗಕಾರಕರಾದರೂ ಶುಕ್ರನನ್ನ ಶುಭಪಡಿಸುವುದಕ್ಕೆ ಆಗಲ್ಲ, ಯಾಕಂದ್ರೆ ಆ ಗ್ರಹ ನೀಚ ಆಗಿ ಅಷ್ಟಮದಲ್ಲಿದ್ದಾರೆ. ನೀಚ ಗ್ರಹವನ್ನ ಬಲಪಡಿಸೋದಕ್ಕೆ ಆಗಲ್ಲ. ಇನ್ನು ಸೂರ್ಯ ಗ್ರಹ ಹೃದಯವಾದಿಗೆ ಕಾರಕ ಗ್ರಹ.
ನೀಚ ಆಗಿರೋದ್ರಿಂದ ಈ ಗ್ರಹವನ್ನು ಬಲಪಡಿಸೋದಕ್ಕೆ ಆಗಲ್ಲ. ಹಾಗಾಗಿ ಇವರಿಗೆ ಶನಿಯನ್ನ ಬಲಪಡಿಸುವುದಕ್ಕಾಗಿ ಲಗ್ನಾಧಿಪತಿಯಾಗಿ ಶನಿಯನ್ನ ಬಲಪಡಿಸುವುದಕ್ಕೆ ನೀಲರತ್ನವನ್ನ ಧಾರಣೆ ಮಾಡುವಂತೆ ನಾನು ಸಲಹೆ ನೀಡಿದ್ದೆ. ನೀಲರತ್ನ ಧಾರಣೆ ಮಾಡಿದ್ದಾರೆ. ಈಗ ಆರೋಗ್ಯದಲ್ಲಿ ಚೇತರಿಸಿಕೊಂಡಿದ್ದಾರೆ. ಅಂದರೆ ಒಂದಿಷ್ಟು ಅವರಿಗೆ ಸಂತೋಷ, ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಹಳ ಸಂತೋಷವಾಗಿದ್ದಾರೆ. 2ನೇ ಬಾರಿ ನನ್ನ ಬಳಿ ಬಂದಾಗ ಇಂಥ ಒಂದು ಅನುಭವ ನಾನು ತಿಳಿದಿರುವಂಥದ್ದು. ಆದರೆ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಮನಸ್ಸು ಮುಖ್ಯ ಕಾರಣವಾಗಿರುತ್ತೆ. ನಾನು ಮೊದಲೇ ತಿಳಿಸ್ದೆ. ಅಂದರೆ ಇಲ್ಲಿ ಸೂರ್ಯಚಂದ್ರರು ಕಾರಕ ಗ್ರಹಗಳಾಗ್ತಾರೆ. ಚೇತನ ಆತ್ಮಕ್ಕೆ ಕಾರಕ ಗ್ರಹ ಸೂರ್ಯ, ಮನಸ್ಸಿಗೆ ಕಾರಕ ಗ್ರಹ ಚಂದ್ರ. ಈ 2 ಗ್ರಹಗಳು ಜಾತಕದಲ್ಲಿ ಶುಭವನ್ನ ನೀಡುವಂತಿರ್ಬೇಕಾಗುತ್ತೆ. ಅವರ ಸ್ಥಿತಿ ಸರಿ ಇರಬೇಕಾಗತ್ತೆ. ಅವರು ನೀಚ ಆಗಬಾರ್ದು, ಪೀಡಿತ ಆಗಬಾರ್ದು ಬಹುಗ್ರಹಗಳಿಂದ. ಸೂರ್ಯ, ಚಂದ್ರ ಮತ್ತು ಲಗ್ನಾಧಿಪತಿಯು ಒಬ್ಬರ ಒಂದು ಜೀವನದಲ್ಲಿ ಆರೋಗ್ಯವಾಗಿರುವುದಕ್ಕೆ ಮುಖ್ಯ ಪಾತ್ರವನ್ನ ತೆಗೆದುಕೊಳ್ತಾರೆ. ಈ ವಿಷಯವನ್ನ ನೀವು ತಿಳಿದಾಗ ನಿಮಗೆ ತಿಳಿಬಹುದು. ಗೋಚಾರದಲ್ಲಿ ಗುರುಗ್ರಹ ಅಥವಾ ಇತರ ಗ್ರಹಗಳು ಶುಭ ಸಂಚರಿಸಿದರೂ ಇವರಿಗೆ ಯಾಕೆ ಇಂಥ ಸಮಸ್ಯೆಗಳು ಬರ್ತಾ ಇದೆ, ಬಂದಿದೆ ಅಂತ. ಈ ಹೃದಯದ ಶಸ್ತ್ರಚಿಕಿತ್ಸೆ ಆದ ನಂತರವೂ 1-2 ತಿಂಗಳಲ್ಲಿ ಮತ್ತೆ ಇವರಿಗೆ ಹೊಟ್ಟೆಯಲ್ಲಿ ಬೇರೊಂದು ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆ ನಂತರ ಇವರ ಸಿಸ್ಟರು ಅವರನ್ನ ನನ್ನ ಬಳಿ ಕರೆದುಕೊಂಡು ಬರುವಂಥದ್ದು. ಆದರೆ ಇಲ್ಲಿ ನೀವು ತಿಳಿಬೇಕು, ಗೋಚಾರದಲ್ಲಿ ಶನಿಗ್ರಹ ಯೋಗ ನೀಡುವಂತಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಗ್ರಹ ಭಾಗ್ಯ ಅದೃಷ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಗುರುಬಲವಿದ್ದರೂ ತುಲಾರಾಶಿಯವರಿಗೆ ಯಾಕೆ ಇಂಥ ಸಮಸ್ಯೆಗಳು ಆಗ್ತಾ ಇದೆ, ಪದೇ ಪದೇ ಯಾಕೆ ಇಂಥ ಸಮಸ್ಯೆ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಅವರ ಜನ್ಮ ಜಾತಕದ ದಶಾಕಾಲ ಮತ್ತು ಭುಕ್ತಿ ಕಾಲವೇ ಆಗಿದೆ. ಭುಕ್ತಿ ಗ್ರಹವಾದಂತಹ ಶುಕ್ರನ ಸ್ಥಿತಿ ಸರಿ ಇಲ್ಲ. ಶುಕ್ರನ ಸಂಯೋಗಗೊಂಡಂತಹ ಗ್ರಹಗಳು ಬಹಳಷ್ಟು ಇಲ್ಲಿ ಸಮಸ್ಯೆಗಳನ್ನ ನೀಡ್ತಾ ಇದ್ದಾರೆ. ಗುರುಬಲ ಇಲ್ಲ ಅಂದ್ರೂ ನಿಮ್ಮ ಜನ್ಮ ಜಾತಕದ ದಶಾ ಭುಕ್ತಿ ಗ್ರಹಗಳು ಒಳ್ಳೆ ಫಲಗಳನ್ನ ನೀಡಬಹುದು. ಈ ಗ್ರಹಗಳ ನಿಖರ ಫಲಗಳನ್ನ, ಸತ್ಯತೆಗಳನ್ನ ಅರ್ಥ ಮಾಡಿಕೊಂಡು ಉತ್ತಮವಾದ ಭವಿಷ್ಯಕ್ಕೆ ನಿಮ್ಮ ತಯಾರಿಯನ್ನ ಮಾಡಿಕೊಳ್ಳಿ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ನಿಮಗೆ ದೇವತಾ ಅನುಗ್ರಹ ಇರಲಿ. ವಿಶ್ವಶಕ್ತಿಯೇ ನಿಮಗೆ ಒಳ್ಳೆ ಆಲೋಚನೆಗಳನ್ನ ಬರುವಂತೆ, ಒಳ್ಳೆ ನಿರ್ಧಾರಗಳನ್ನ ಮಾಡುವಂತೆ ಅನುಗ್ರಹಿಸಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.